ಸಿಎಂ ಹಾಗೂ DCM ಅನ್ನು ಕರೆದಿದೆ. ಅವರು ಹೋಗಿದ್ದಾರೆ ಅಂದಿದ್ದಾರೆ MLC ಸಲೀಂ ಅಹ್ಮದ್. ನಾಯಕತ್ವದ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಅಂತಾರೆ ಸಲೀಂ. ಸಂಪುಟ ಪುನರ್ರಚನೆ, ರಾಜ್ಯಸಭೆ ಮತ್ತು MLC ಬಗ್ಗೆ ನೋಡಿ, ಅಪ್ಪಿತಪ್ಪಿ ನಾಯಕತ್ವದ ಬದಲಾವಣೆ ಅಂತ ಹೇಳಲ್ಲ ನೋಡಿ. 3 ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಒಂದು MLC, ಒಂದು ರಾಜ್ಯಸಭೆ, ಇನ್ನೊಂದು ಸಂಪುಟ ಪುನರ್ರಚನೆ. ನಾನೂ ಕೂಡ ಸಚಿವಾಕಾಂಕ್ಷಿ. ಬನ್ನಿ ನಮ್ಮ ಪ್ರತಿನಿಧಿ ಮಹೇಶ್ ಜೊತೆ ಮಾತಾಡಿದಾರೆ. ಅವರು ಏನು ಹೇಳ್ತಾರೆ ನೋಡೋಣ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಸಭೆ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಚಿವರು, ಶಾಸಕರು ಕೂಡ ದೆಹಲಿಗೆ ಬಂದಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ MLC ಏನು ಸಲೀಂ ಅಹ್ಮದ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತವನ್ನ. ಸರ್, ಸಭೆ ಹೈಕಮಾಂಡ್ CM ಸಿದ್ದರಾಮಯ್ಯ ಅವ್ರನ್ನ ಕರೆದಿರುವಂಥದ್ದು. ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಸರ್? ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಆ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ. ಇದು ಕೆಲವಾರು ದಿನಗಳಿಂದ ಚರ್ಚೆ ಆಗ್ತಾಯಿತ್ತು. ಆದರೆ 5 ರಾಜ್ಯಗಳ ಚುನಾವಣೆ ಇತ್ತಾಯಿತು, ಅದರಿಂದ ಸ್ವಲ್ಪ ಕರೆಯುವಾಗ ಲೇಟ್ ಆಯಿತು. ಇವತ್ತು ಕರೆದಿದ್ದಾರೆ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ, ಚರ್ಚೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ರಾಜ್ಯಸಭಾ ಚುನಾವಣೆ ಇರ್ಬೋದು, MLC ಇರ್ಬೋದು, ಅದೇ ರೀತಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಕೂಡ ಇರ್ಬೋದು, ಆ ಚರ್ಚೆ ಆಗ್ಬೋದು. ಇನ್ನು ಬೇರೆ ವಿಚಾರಗಳು ಚರ್ಚೆ ಆಗ್ಬೋದು. ಯಾಕಂದರೆ ನಮ್ಮ ಪಾರ್ಟಿ ಹೈಕಮಾಂಡ್ ಪಕ್ಷ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ವೇಣುಗೋಪಾಲ್ ಇರ್ತಾರೆ, ಸುರ್ಜೇವಾಲಾ ಅವರು ಇರ್ತಾರೆ, ಚರ್ಚೆ ಆಗುತ್ತೆ. ಬೇರೆ ವಿಚಾರ ಮತ್ತು ರಾಜ್ಯದಲ್ಲಿ SIR ಬಗ್ಗೆ ಕೂಡ ಚರ್ಚೆ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಯಾವ ರೀತಿಯಲ್ಲಿ ಬೆಂಗಾಲಲ್ಲಿ, ಬಿಹಾರಲ್ಲಿ ಯಾವ ಥರ ಎಲೆಕ್ಷನ್ ಕಮಿಷನ್ನು ಒಂದು BJP ಕಮಿಷನ್ ಪರಿವರ್ತನೆ ಆಗಿದೆ, ಆ ವಿಚಾರ ಕೂಡ ಚರ್ಚೆ ಆಗ್ಬೋದು. 6-7 ತಿಂಗಳಿದ್ದ ಸಾಕಷ್ಟು ಗೊಂದಲ ಇದೆ. ನಾಯಕತ್ವ ವಿಚಾರ ಮತ್ತು ಬದಲಾವಣೆ ಆಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ವಿಚಾರ ಇವತ್ತೇನು ಪ್ರಸ್ತಾಪ ಆಗಿ ಒಂದು ಗೊಂದಲಕ್ಕೆ ತೆರೆಯುವಂಥ ಪ್ರಯತ್ನ ಆಗುತ್ತಾ ಅಂತೇಳಿ ಪಕ್ಷದ ಹೈಕಮಾಂಡ್ ಆಗಲೇ ನಮಗೆ ಲಕ್ಷ್ಮಣ ರೇಖೆ ಆಗಿದ್ದಾರೆ. ನಾಯಕತ್ವ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಆದರೆ ಸಂಪುಟ ಪುನರ್ರಚನೆ ಆಗಬೇಕಂತ ಕಳೆದ 6-7 ತಿಂಗಳು ನಡೀತಾ ಇದೆ. ನಾವು ಕೂಡ ಹೈಕಮಾಂಡ್ಗೆ ಹೇಳಿದ್ದೀವಿ. ಹಿರಿಯರಿಗೆ ಕೆಲವ್ರನ್ನ, ಹಿರಿಯ ಮಂತ್ರಿಗಳನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಹಾಕಬೇಕು. ಹೊಸಬರಿಗೆ 3-4 ಸಲ MLA ಆದವರು, MLC ಆದವರು ಅಂಥವ್ರಿಗೆ ಕ್ಯಾಬಿನೆಟ್ ತೊಗೋಬೇಕು, ಹೊಸಬ್ರಿಗೆ ಅವಕಾಶ ಸಿಗಬೇಕಂತ ಒತ್ತಾಯ ಕೂಡ ಮಾಡಿದ್ದೀವಿ. ಅದು ಕೂಡ ಚರ್ಚೆ ಆಗ್ಬೋದು. ಇವತ್ತು ಅಂತಿಮವಾಗಿ ಗೊಂದಲಕ್ಕೆ ತೆರೆ ಬೀಳ್ಬೋದಾ ಸರ್? ಇದಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಥವಾ ನಾಯಕತ್ವ ಬದಲಾವಣೆ ಆಗುವಂಥ ಲಕ್ಷಣಗಳೇನಾದರೂ ಇದೆಯಾ? ಈಗಾಗಲೇ ಸಭೆಗೆ ಹೋಗಿದ್ದಾರೆ, ಬಂದ ಮೇಲೆ ಗೊತ್ತಾಗತ್ತೆ. ಆದರೆ ಒಟ್ಟಾರೆ ಈ ಸಂಘಟನೆಯಲ್ಲಿ ಮತ್ತು ಪಕ್ಷದಲ್ಲಿ ಇವತ್ತು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡೋ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕರೆದಿದ್ದಾರೆ. ಹಲವಾರು ವಿಚಾರಗಳು ಚರ್ಚೆ ಆಗ್ಬೋದು. ಅದು 5 ರಾಜ್ಯ ಚುನಾವಣೆ ಇದರಿಂದ ಅದು ಚರ್ಚೆ ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ಇವತ್ತು ಕರೆದಿದ್ದಾರೆ, ಅದರಲ್ಲಿ ಏನಾದರೂ ತೀರ್ಮಾನಗಳಾಗ್ಬೋದು. ಸಚಿವ ಸಂಪುಟ ಪುನರ್ರಚನೆ ಆಗಿದ್ರೆ ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಾ ಅಂತ ಇದು ಪಕ್ಷ ತೀರ್ಮಾನ ಮಾಡುತ್ತೆ. ಇದಿಷ್ಟು MLC ಅವರು ಸಲೀಂ ಅಹ್ಮದ್ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9 ನವದೆಹಲಿ. ಯಾವ ನಾಯಕರು ಏನನ್ನೂ ಕೂಡ ಮಾತನಾಡುವಂಥ ಸ್ಥಿತಿಲಿಲ್ಲ ಎಕ್ಸೆಪ್ಟ್ ರಾಜಣ್ಣ ಹೇಳ್ತಾರೆ, ನಾನು ಇವತ್ತು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ನಾನು ಬರೋದೇ 1ನೇ ತಾರೀಕು. ಪ್ರಶ್ನೆ ಬೇರೆ, ಆದರೆ ಗೊಂದಲ ಇದ್ದಿದ್ದು ನಿಜ. ಆ ಗೊಂದಲವನ್ನು ಬಗೆಹರಿಸಬೇಕು ಅಂತಲೇ ಇವತ್ತು ಸಭೆ ಕರೆದಿದ್ದಾರೆ. ರಾಹುಲ್ ಗಾಂಧಿಯವರು ಹೇಳಿದರೆ 1 ಕ್ಷಣ ಇರಲ್ಲ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದು ಯಾಕೆಂದರೆ ಒಂದು ವೇಳೆ ಆ ರೀತಿ ಇನ್ಸ್ಟ್ರಕ್ಷನ್ ಬಂದರೆ ಸಿದ್ದರಾಮಯ್ಯನವರು ಇಲ್ಲಿ ತನಕ ಇರುವಂಥ ತಮ್ಮ ಸ್ಟೇಚರ್, ತಮ್ಮ ಗೌರವ ಅದನ್ನು ಕಳ್ಕೊಂಡ್ಬಿಡ್ತಾರಾ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಏನಾಗ್ಬೋದು? ನಾನು ಹೇಳಿದವನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ಬೋದು, ಅವ್ರನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ಬೋದು. ಸೊ ಅವ್ರ ತಲೆಯಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಓಡ್ತಾ ಇವೆ.